صل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ನಿಮ್ಮ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಕಂಡರೆ ಮತ್ತೆ ಆ ಮನೆ ವಾಸಯೋಗ್ಯವಲ್ಲ. ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಕಂಡರೆ ಮತ್ತೆ ಆ ಮನೆ ವಾಸಯೋಗ್ಯವಲ್ಲ. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಒಂದು ಹದೀಸ್ನಲ್ಲಿ ಆ ರೀತಿ ಕಾಣಲು ಸಾಧ್ಯ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಸುಇಲ ಮಾಲಿಕುನ್, ಮಾಲಿಕ್ ರಲಿಯಲ್ಲಾಹು ಅನ್ಹು ರವರೊಂದಿಗೆ ಕೇಳಲ್ಪಟ್ಟಿತು, ಅನಿಶುಉಮಿ ಫಿಲ್ ಫರಸಿ ವದ್ದಾರಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಒಂದು ಹದೀಸ್ ಅಂದರೆ ಅಪಲಕ್ಷಣ ಅದು ನಿಮ್ಮ ವಾಹನದಲ್ಲೂ ನಿಮ್ಮ ಮನೆಯಲ್ಲೂ ಇದೆ ಎಂದು. ಆ ಹದೀಸಿನ ಕುರಿತು ಮಾಲಿಕ್ ರಲಿಯಲ್ಲಾಹು ಅನ್ಹು ರವರೊಂದಿಗೆ ಕೇಳಿದಾಗ, ಅಂದರೆ ಆ ರೀತಿ ವಾಹನದಲ್ಲಿ ಮನೆಯಲ್ಲಿ ಅಪಲಕ್ಷಣ ಇದೆಯಾ ಎಂದು ಆಗ ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹು ರವರು ಹೇಳುತ್ತಾರೆ, ಕಮ್ಮಿನ್ ದಾರಿನ್ ಸಕನಹ ನಾಸುನ್ ಫಹಲಕು. ಎಷ್ಟೋ ಮನೆಗಳು ಅದರಲ್ಲಿ ಜನರು ವಾಸವಿರುತ್ತಾರೆ, ಆದರೆ ಅವರಿಗೆ ನಾಶ ಸಂಭವಿಸ್ತದೆ. ಅಂದರೆ ಕೆಲವೊಮ್ಮೆ ಮರಣ ಸಂಭವಿಸ್ತದೆ, ಅಥವಾ ಅವರ ಬಿಸ್ನೆಸ್ನಲ್ಲಿ ನಷ್ಟ ಉಂಟಾಗುತ್ತದೆ, ಮನೆಯಲ್ಲಿ ಬರಕತ್ ಉಂಟಾಗಲ್ಲ, ರೋಗ ನಿರಂತರವಾಗಿ ಬರುತ್ತದೆ. ಈ ರೀತಿಯಾದಂತಹ ಸಮಸ್ಯೆಗಳು ಆ ಮನೆಯಲ್ಲಿ ಕಾಣ್ತದೆ. ನಂತರ ಅವರು ಮನೆ ಬಿಟ್ಟು ಹೋಗ್ತಾರೆ, ಮತ್ತೊಂದು ವಿಭಾಗ ಅಲ್ಲಿ ವಾಸವಿರಲು ಬರ್ತಾರೆ. ಸುಮ್ಮ ಸಕನಹ ಆಖರೂನ ಫಹಲಕು. ನಂತರ ಒಂದು ವಿಭಾಗ ಬಂದು ಅಲ್ಲಿ ವಾಸವಿರ್ತಾರೆ, ಅವರಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣುತ್ತೆ, ಅವರಿಗೂ ಕೂಡ ನಾಶ ಉಂಟಾಗುತ್ತೆ. ಇದು ಮನೆಯಲ್ಲಿರುವಂತಹ ಅಪಲಕ್ಷಣವಾಗಿದೆ, ಅಂದರೆ ಮನೆಯಲ್ಲಿ ಅಪಲಕ್ಷಣ ಇದೆ ಎಂದಾಗಿದೆ. ಹಾಗಾ ತಫ್ಸೀರುಹು ಫೀಮಾ ನರ, ನನ್ನ ಒಂದು ವೀಕ್ಷಣೆಯಲ್ಲಿರುವಂತಹ ತಫ್ಸೀರಾಗಿದೆ ಇದು. ಅಲ್ಲಾಹು ಆಲಂ, ಅಲ್ಲಾಹನಿಗೆ ಇದರ ಕುರಿತು ಗೊತ್ತು ಎಂದು. ಇಲ್ಲಿ ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ನಿಮ್ಮ ಮನೆಯಲ್ಲೂ ನಿಮ್ಮ ವಾಹನದಲ್ಲೂ ಅಪಲಕ್ಷಣಗಳು ಇದೆ ಎಂಬಂತಹ ಹದೀಸ್ನ ವ್ಯಾಖ್ಯಾನವನ್ನು ನೀಡುವುದೇನೆಂದರೆ, ಒಂದು ವಿಭಾಗ ಜನರು ಒಂದು ಮನೆಯಲ್ಲಿ ವಾಸವಿರುವಂತಹ ಸಂದರ್ಭದಲ್ಲಿ ಅವರಿಗೆ ರೋಗಗಳು ಬರುತ್ತದೆ. ನಿರಂತರವಾಗಿ ಆ ಮನೆಯಲ್ಲಿ ಯಾರಿಗಾದರಿಗೊಬ್ಬರಿಗೆ ರೋಗ ಬರುತ್ತದೆ, ಅಥವಾ ಆ ಮನೆ ಮಾಡಿದ ನಂತರ ಅವರ ಬಿಸ್ನೆಸ್ ಎಲ್ಲವೂ ಕೂಡ ನಾಶವಾಗುತ್ತದೆ, ಸಂಪತ್ತಿನಲ್ಲಿ ಇಳಿತ ಕಾಣುತ್ತದೆ, ಬರಕತಿಲ್ಲ. ಅದೇ ರೀತಿ ಆ ಮನೆಯಲ್ಲಿರುವಂತಹ ಸದಸ್ಯರು ಮರಣ ಹೊಂದುತ್ತಾ ಇದ್ದಾರೆ. ಈ ರೀತಿಯಾದಂತಹ ಸಮಸ್ಯೆಗಳು ನೀವು ವಾಸವಿರುವಂತಹ ಮನೆಯಲ್ಲಿ ಕಂಡರೆ ಖಂಡಿತವಾಗಿಯೂ ಅಲ್ಲೇನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳುವುದು ಅಥವಾ ಆ ಮನೆಯನ್ನು ಬದಲಿಸುವುದಾಗಿದೆ ನಿಮಗೂ ಉತ್ತಮ. ಕಾರಣ ನಿಮಗಿಂತ ಮುಂಚೆ ಬಂದಂತಹ ವ್ಯಕ್ತಿಗಳಲ್ಲೂ ಕೂಡ ಆ ರೀತಿಯಾದಂತಹ ಸಮಸ್ಯೆಗಳು ಆ ಮನೆಯಲ್ಲಿ ಕಂಡಿದೆ ಎಂದಾದರೆ ಖಂಡಿತವಾಗಿಯೂ ಅಲ್ಲೇನೋ ಒಂದು ಸಮಸ್ಯೆ ಇದೆ. ಆದ್ದರಿಂದ ಮನೆಯಲ್ಲೂ ಕೂಡ ಅಪಲಕ್ಷಣವಿದೆ, ಅದು ನಿಮಗೆ ಗೊತ್ತಾದರೆ ಖಂಡಿತವಾಗಿಯೂ ತಟ್ಟನೆ ಅದಕ್ಕಿರುವಂತಹ ಪರಿಹಾರವನ್ನು ಕಂಡುಕೊಳ್ಳಿ. ಅಲ್ಲಾಹ್ ನಮ್ಮ ಮನೆಗಳನ್ನು, ಅದೇ ರೀತಿ ನಮ್ಮ ಕುಟುಂಬವನ್ನು ಈ ರೀತಿಯಾದಂತಹ ಸಮಸ್ಯೆಗಳಿಂದ ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.